ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ನ ಪಡ್ಕೊಳ್ದೇನೆ ಬೇಗ ಕನ್ಸೀವ್ ಆಗೋದು ಹೇಗೆ ಹೇಗೆ ಗರ್ಭಧಾರಣೆನ ಸಾಧಿಸುವುದು ಅನ್ನೋದನ್ನ ನೋಡೋಣ. ಓಕೆ, ಈ ನಿಟ್ಟಿನಲ್ಲಿ ನಿಮಗೆ ಇವಾಗ ತಾನೇ ಮದುವೆ ಆಗಿರಬಹುದು, ರೀಸೆಂಟ್ ಆಗಿ ಮದುವೆ ಆಗಿರಬಹುದು, ಆದ್ರೆ ಬೇಗನೆ ಮಕ್ಕಳನ್ನ ಮಾಡ್ಕೊಳ್ಳೋಣ ಅನ್ನೋ ಒಂದು ಡಿಸಿಷನ್ನ ನೀವು ಮಾಡಿರಬಹುದು. ಅಥವಾ ಆಲ್ರೆಡಿ ಮದುವೆ ಆಗಿ ಒಂದ್ 2-3 ವರ್ಷ ಆಗಿರಬಹುದು, ಟ್ರೈ ಮಾಡ್ತಾ ಇರ್ತೀರಾ, ಪ್ರೆಗ್ನೆನ್ಸಿ ಆಗಿರೋದಿಲ್ಲ. ಟ್ರೀಟ್ಮೆಂಟ್ ನ ತಗೊಳ್ಳೋದಕ್ಕೂ ಮುಂಚೆ, ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ ನ ತಗೊಳ್ಳೋದಕ್ಕೂ ಮುಂಚೆ ಸರಿ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ಇನ್ನೂ ಕೆಲವು ತಿಂಗಳು ಅನ್ನೋ ಒಂದು ಪ್ಲಾನ್ ನ ಮಾಡಿದ್ರೆ, ಅಥವಾ ನೀವು ನಿಮ್ಮ ಹಸ್ಬೆಂಡ್ ಅಂಡ್ ವೈಫು ಕೆಲವು ಸಲ ದೂರ ಇರಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಏನಾದ್ರೂ ಕೆಲಸ ಮಾಡ್ತಿದ್ರೆ ನಿಮ್ಮ ಹಸ್ಬೆಂಡ್ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ನೀವು ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ಯಾವಾಗ್ಲೂ ತಿಂಗಳಿಗೊಂದ್ಸಲ ನೀವು ಭೇಟಿ ಆಗೋದು ಅಥವಾ 2 ತಿಂಗಳಿಗೊಂದ್ಸಲ ಭೇಟಿ ಆಗೋದು, ಆ ರೀತಿಯಂತ ಒಂದು ಸಂದರ್ಭ ಸಿಚುವೇಶನ್ಸ್ ಏನಾದ್ರೂ ಇದ್ರೆ, ಅಥವಾ ನಿಮ್ಗೆ ಆಲ್ರೆಡಿ ಒಂದು ಮಗು ಇದ್ದು 2ನೇ ಮಗುಗಾಗಿರ್ಬೋದು ಅಥವಾ 3ನೇ ಮಗುಗಾಗ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದಾಗ ಹೇಗೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬಹುದು ಅನ್ನೋದನ್ನ ನೋಡೋಣ. ಓಕೆ, ಸೊ ಈ ನಿಟ್ಟಿನಲ್ಲಿ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಗೆ ಒಂದು ಮಗುವಿನ ಫಾರ್ಮೇಶನ್ ಹೇಗೆ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಸೆಲ್ಯುಲಾರ್ ಲೆವೆಲ್ ಅಲ್ಲಿ. ಓಕೆ, ಮೊದಲನೇದಾಗಿ ತಾಯಿಯ ಅಂದ್ರೆ ಮಹಿಳೆಯರ ದೇಹದಲ್ಲಿ ಅಂಡಾಶಯ ಓವರಿಸ್ ಏನಿರುತ್ತೆ, ಇದರಿಂದ ಎಗ್ ರಿಲೀಸ್ ಆಗುತ್ತೆ. ಇದನ್ನ ನಾವು ಓವುಲೇಷನ್ ಅಂತ ಹೇಳ್ತೀವಿ. ಓಕೆ, ಈ ಓವುಲೇಟೆಡ್ ಆದಂತಹ ಎಗ್ ಬಂದು ಗರ್ಭನಾಳದಲ್ಲಿ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಬಂದು ವೆಯ್ಟ್ ಮಾಡುತ್ತೆ, ಅಂದ್ರೆ ಹಸ್ಬೆಂಡ್ ಸ್ಪರ್ಮ್ಗೋಸ್ಕರ. ಒನ್ಸ್ ನೀವು ಹಸ್ಬೆಂಡ್ ಜೊತೆ ಸೇರಿದಾಗ ಸ್ಪರ್ಮ್ ಏನಿದೆ ಅದು ಯೋನಿ ಮುಖಾಂತರ ಈಜ್ಕೊಂಡು ಯೂಟ್ರೈನ್ ಕ್ಯಾವಿಟಿಗೆ ಬಂದು, ತದನಂತರ ಮೇಲೆ ಇನ್ನೂ ಈಜ್ಕೊಂಡು ಗರ್ಭನಾಳದಲ್ಲಿ ಇರ್ತಕ್ಕಂತಹ ಎಗ್ನ ಬಂದು ಮೀಟ್ ಮಾಡುತ್ತೆ, ಫ್ಯೂಸ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಎಂಬ್ರಿಯೋ ಫಾರ್ಮ್ ಆದ್ಮೇಲೆ ತದನಂತರ ಅಲ್ಲಿ ಎಂಬ್ರಿಯೋ ಏನಿದೆ ಅದು ಉರುಳ್ಕೊಂಡು ಬಂದು ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಅಟ್ಯಾಚ್ ಆಗಿ ಇಂಪ್ಲಾಂಟೇಶನ್ ಆಗಿ ಫರ್ದರ್ ಆಗಿ ಫಾರ್ಮೇಶನ್ ಆಗುತ್ತೆ. ಈ ರೀತಿಯಂತಹ ಫಾರ್ಮೇಶನ್ ಆದಂತಹ ಸೆಲ್ಸ್ ಏನಿದೆ ಅದು ಡಿವೈಡ್ ಆಗಿ ಕೊನೆಯಲ್ಲಿ ಮಗು ಒಂದು 2.5 kg 3 kg 3.5 kg ತನಕ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರಬೇಕು. ಈಗ ನಾನು ಹೇಳ್ದಂಗೆ ಫಸ್ಟ್ ಏನು ಮೊದಲನೇ ಮಟ್ಟದಲ್ಲಿ ನಡೆಯತಕ್ಕಂಥದ್ದು ಏನು, ತಾಯಿಯ ದೇಹದಲ್ಲಿ ಮಹಿಳೆಯರ ದೇಹದಲ್ಲಿ ಆಗತಕ್ಕಂತಹ ಓವುಲೇಷನ್, ಎಗ್ಗು ಬಿಡುಗಡೆಗೊಳ್ಳೋದು. ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಅಂತ ಅಂದ್ರೆ ಈ ಎಗ್ ಬಿಡುಗಡೆಗೊಂಡಾಗ ನೀವು ಸೇರಿದ್ರೆ ನಿಮ್ಮ ಫರ್ಟಿಲಿಟಿ ರೇಟ್ ಏನಿದೆ, ಸಕ್ಸಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಓಕೆ, ಈ ಓವುಲೇಷನ್ ಟೈಮ್, ಈ ಓವುಲೇಷನ್ ವಿಂಡೋ ಯಾವಾಗ ಇರುತ್ತೆ ಅನ್ನೋದಾದ್ರೆ, ಇದು ಮಹಿಳೆಯರ ದೇಹದಲ್ಲಿ ಅವರ ಋತುಚಕ್ರ ಮೆನ್ಸ್ಟ್ರುವಲ್ ಸೈಕಲ್ ಏನಿರುತ್ತೆ ಅದರಲ್ಲಿ ಒಂದು ಬಾರಿ, ಆ ಮೆನ್ಸ್ಟ್ರುಯೇಷನ್ ಸೈಕಲ್ ಅಲ್ಲಿ ಒಂದು ಬಾರಿ, ಅದು ತಿಂಗಳಿಗೊಂದ್ಸಲ ಆಗಿರ್ಬೋದು ಅಥವಾ 1.5 ತಿಂಗಳಿಗೊಂದ್ಸಲ ಆದ್ರೂ, ಡಿಪೆಂಡಿಂಗ್ ಆನ್ ದ ಮೆನ್ಸ್ಟ್ರುವಲ್ ಸೈಕಲ್, ಒಂದು ದಿನ ನಡೆಯತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಓವುಲೇಷನ್ ಟೈಮ್, ಈ ಓವುಲೇಷನ್ ವಿಂಡೋ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಯಾವಾಗ ಆಗುತ್ತೆ ಅಂತ. ಇದು ಕೆಲವೊಬ್ಬರಿಗೆ, ಸಪೋಸ್ ನಿಮ್ಗೆ ಪೀರಿಯಡ್ಸ್ ರೆಗ್ಯುಲರ್ ಇತ್ತು, ಎವ್ರಿ 28 ಡೇಸ್ ಆಗ್ತಿದ್ದೀರಾ ಅಂತ ಅಂದ್ರೆ ಅದು ನಿಮ್ಮ ಪೀರಿಯಡ್ ಸೈಕಲ್ ಮಿಡ್ ಸೈಕಲ್ 14ನೇ ದಿನದಂದು ನಡೆಯುತ್ತೆ. ಓಕೆ, ಅದೇ ನಿಮಗೇನಾದ್ರೂ 30 ದಿನ ಸೈಕಲ್ ಇತ್ತು ಅಂತ ಅಂದ್ರೆ ಪ್ರತಿ ತಿಂಗಳು ಆಗ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದ್ರೆ, ನಿಮ್ದು ನೆಕ್ಸ್ಟ್ ಪೀರಿಯಡ್ಸ್ ಬರ್ತಕ್ಕಂತಹ ಡೇಟ್ ನ ನೀವು ಮಾರ್ಕ್ ಮಾಡ್ಕೊಂಡು ಅದರಿಂದ 14ನೇ ದಿನ ಮೈನಸ್ ಮಾಡಬೇಕು, 14 ದಿನನ ಮೈನಸ್ ಮಾಡಬೇಕು. ಅಂದ್ರೆ ಆಲ್ಮೋಸ್ಟ್ 16ನೇ ದಿನ ಏನಿರುತ್ತೆ ನಿಮ್ಮ ಪೀರಿಯಡ್ಸ್ ಫಸ್ಟ್ ಮುಟ್ಟು ಕಾಣಿಸ್ಕೊಳ್ಳುತ್ತಲ್ಲ, ಆ ಮುಟ್ಟು ಕಾಣಿಸ್ಕೊಂಡಂತಹ 16ನೇ ದಿನಕ್ಕೆ ನಿಮಗೆ ಓವುಲೇಷನ್ ಆಗುತ್ತೆ. ಓಕೆನಾ? ಅದೇ ಕೆಲವೊಬ್ಬರಿಗೆ ನೀವು ತಿಂಗಳ ಮೇಲೆ 5 ದಿನ ಆಗೋರಿಗೆ, ಅಂದ್ರೆ ಒಂದು 35 ಡೇಸ್ ಸೈಕಲ್ ಇರುತ್ತೆ, ಇಂಥವರಿಗೆ ನಿಮ್ ಪೀರಿಯಡ್ಸ್ ಇನ್ನೇನೋ ಬರೋದಿಕ್ಕೆ ಇನ್ನೂ 14 ದಿನ ಇದೆ ಅನ್ನುವಾಗ ಅದು ಓವುಲೇಷನ್ ಆಗುತ್ತೆ. ಅಂದ್ರೆ ಏನು, 35ರಲ್ಲಿ 14 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 21. ಸೊ ನಿಮ್ಗೆ ಪೀರಿಯಡ್ಸ್ ಆದಂತಹ 21ನೇ ದಿನ ಏನಿರುತ್ತೆ ಆವಾಗ ನಿಮ್ಗೆ ಓವುಲೇಷನ್ ಆಗತ್ತೆ. ಓಕೆನಾ? ಸೊ ಈಗ ಈ ಓವುಲೇಷನ್ ಯಾವಾಗ ಆಗತ್ತೆ ಅಂತ ನಾನು ಹೇಳ್ದೆ. ಈ ಓವುಲೇಷನ್ ಆದಾಗ ನಮ್ಮ ದೇಹದಲ್ಲೂ ಸಹ ಕೆಲವೊಂದು ಬದಲಾವಣೆಗಳು ಕಂಡು ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇನ್ಕ್ರೀಸ್ ಬೇಸಲ್ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ. ಅಂದ್ರೆ ದಿನನಿತ್ಯ ಇರತಕ್ಕಂತಹ ನಮ್ಮ ಬಾಡಿ ಟೆಂಪರೇಚರ್ ಇಂದ ಸ್ವಲ್ಪ ಮಟ್ಟಿಗೆ ಒಂದು ಚೂರು ಹೆಚ್ಚಾಗುತ್ತೆ. ಅಂದ್ರೆ 0.5 to 1 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು ದೇಹದ ತಾಪಮಾನ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಬಾಡಿ ಟೆಂಪರೇಚರ್ ಹೆಚ್ಚಾಗುತ್ತೆ ಅಂತ ಹೇಳಿದ ತಕ್ಷಣ ನೀವು ಜ್ವರ ಬರೋ ಹಂಗೆ ಇನ್ಕ್ರೀಸ್ ಟೆಂಪರೇಚರ್ ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಒಂದು 0.5 to 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತೆ. ಓಕೆ, ಇನ್ನು ಸರ್ವೈಕಲ್ ಡಿಸ್ಚಾರ್ಜ್, ಕೆಳಗಡೆ ಏನ್ ಡಿಸ್ಚಾರ್ಜ್ ಇರುತ್ತಲ್ಲ ಅದು ಬಹಳ ವೆರಿ ತೆಳುವಾಗಿ
ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ, ಮತ್ತೆ ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಅದು ಸ್ಟ್ರೆಚ್ ಕೂಡ ಆಗುತ್ತೆ. ಸೊ ಈ ರೀತಿಯಂತದನ್ನ ನಾವು ಕಂಡು ಬಂದ್ರೆ ನಿಮ್ಮ ದೇಹದಲ್ಲಿ ಓವ್ಯುಲೇಷನ್ ಆಗ್ತಿದೆ ಅಂತ ಅರ್ಥ. ಇನ್ನೊಂದು ರೂಪದಲ್ಲಿ ಹೇಳ್ಬೇಕು ಅಂತಂದ್ರೆ, ಈಗ ಹಸಿ ಮೊಟ್ಟೆನ ಹೊಡೆದಾಗ ಎಲ್ಲೋ ಸುತ್ತ ಇರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಪಾರ್ಟ್ ಏನಿರುತ್ತೆ, ವೈಟ್ ಪಾರ್ಟ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ಇರುತ್ತೋ ಹಾಗೇನೆ ಇದನ್ನು ಸಹ ಕಾಣಿಸುತ್ತೆ. ಓಕೆನಾ? ಅದು ಅಲ್ಲದೆ ಕೆಲವೊಬ್ಬರಿಗೆ ಮೈಲ್ಡ್ ಕ್ರಾಂಪ್ಸ್, ಆ ದಿನದಂದು ಸ್ವಲ್ಪ ಎಗ್ ರಪ್ಚರ್ ಆಗೋದ್ರಿಂದ ಸ್ವಲ್ಪ ಮೈಲ್ಡ್ ಮಿನಿಮಲ್ ಕ್ರಾಂಪ್ಸ್ ಕೂಡ ಕಂಡು ಬರಬಹುದು. ನೀವು ಡೆಫಿನೆಟ್ ಆಗಿ ತಿಳ್ಕೊಬೇಕು ಅನ್ನೋದಾದ್ರೆ ಸ್ಕ್ಯಾನ್ ಮುಖಾಂತರನು ಸಹ ನಮಗೆ ಕೆಳಗಡೆ ಸ್ಕ್ಯಾನ್ ಮಾಡಿ ನೋಡಿದಾಗ ಎಗ್ ರಿಲೀಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಬಹುದು. ಇದು ಅಲ್ಲದೆ ಓವ್ಯುಲೇಷನ್ ಕಿಟ್ ಅಂತ ಸಿಗುತ್ತೆ ಫಾರ್ಮಸಿಯಲ್ಲಿ. ಅದನ್ನ ನೀವು ಓವ್ಯುಲೇಷನ್ ಕಿಟ್ ನ ತಂದು, ಯೂಶಲಿ ನಾವು ಹೇಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ ಅಲ್ವಾ, ಅದೇ ತರ ಯೂರಿನ್ ಫ್ಯೂ ಡ್ರಾಪ್ಸ್ ಹಾಕಿದ್ಮೇಲೆ ಇದು 2 ಲೈನ್ಸ್, ಗಾಢವಾದ 2 ಲೈನ್ಸ್ ಬರ್ತಿದೆ ಅಂದ್ರೆ ನಿಮಗೆ ಓವ್ಯುಲೇಷನ್ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ಈಗ ನಿಮ್ಗೆ ಈ ರೀತಿಯಂತ ಸಿಂಪ್ಟಮ್ಸ್ ಎಲ್ಲ ಇದ್ದು, ಈಗ ನೀವು ನಿಮ್ಮ ಪೀರಿಯಡ್ಸ್ ಎಷ್ಟಿದೆ ಅಂತ ತಿಳ್ಕೊಂಡು ಯಾವಾಗ ಓವ್ಯುಲೇಷನ್ ಆಗುತ್ತೆ ಅನ್ನೋದನ್ನ ನೀವು ಒಂದು ಕ್ಯಾಲೆಂಡರ್ ಅಲ್ಲಿ ಗುರ್ತು ಮಾಡ್ಕೊಂಡು ಆ ದಿನದಂದು ಸೇರ್ಲೇಬೇಕು. ಈಗ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ, ಪ್ರತಿ ಸಲನೂ ಎಕ್ಸಾಕ್ಟ್ ಆಗಿ 28 ಡೇಸ್, ಎಕ್ಸಾಕ್ಟ್ 30 ಡೇಸ್ಗೆ ಆಗೋದು ಆ ರೀತಿ ಇರಲ್ಲ. ಅಲ್ವಾ? ಕೆಲವೊಂದೊಂದು ದಿನ ಬೇಗ ಆಗ್ಬೋದು ಅಥವಾ ಕೆಲವೊಂದ್ ದಿನ ಲೇಟ್ ಆಗಿ ಆಗ್ಬೋದು. ಸೊ ಅದೇ ಕಾರಣಕ್ಕೆ ನೀವು ಈ ಓವ್ಯುಲೇಷನ್ ಟೈಮ್ ಏನಿದೆ ಅದನ್ನ ನೀವು ಗುರ್ತು ಮಾಡಿಕೊಂಡು ಆ 3 ಡೇಸ್ ಮುಂಚೆ ಮತ್ತೆ ಆ 3 ಡೇಸ್ ನಂತರ, ಅಂದ್ರೆ ಆಲ್ಮೋಸ್ಟ್ ಒಂದು 7 ಡೇಸ್, ಅಂದ್ರೆ ಆ ವಾರದಲ್ಲಿ ಆಲ್ಟರ್ನೇಟಿವ್ ಡೇಸ್ ನಿಮ್ಮ ಹಸ್ಬೆಂಡ್ ಜೊತೆ ನೀವು ಸೇರ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಎಗ್ ಏನಿದೆ ಅದು ರಿಲೀಸ್ ಆದ್ಮೇಲೆ ಒಂದು 12 to 24 hours ದೇಹದಲ್ಲಿ ಇರುತ್ತೆ. ಓಕೆನಾ? ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ಪುರುಷರ ವೀರ್ಯಾಣು ಏನಿದೆ, ಸ್ಪರ್ಮ್ ಏನಿದೆ, ಅದು ಒನ್ಸ್ ದೇಹದ ಒಳಗಡೆ ಬಂದ ಮೇಲೆ, ಗರ್ಭಕೋಶದ ಕ್ಯಾವಿಟಿ ಒಳಗಡೆ ಬಂದ ಮೇಲೆ ಅದು ಒಂದು 3 ರಿಂದ 5 ದಿನ ಇರುತ್ತೆ ಜೀವಂತವಾಗಿ. ಅದು ಹೋಗೋದಕ್ಕೂ ಮುಂಚೆ 3 to 5 ಡೇಸ್ ಇರುತ್ತೆ ಸ್ಪರ್ಮ್. ಸೊ ಹಾಗಾಗಿ ನೀವು ಆಲ್ರೆಡಿ ನಿಮ್ಗೆ ಓವ್ಯುಲೇಷನ್ ಟೈಮ್ಗೂ ಮುಂಚೆನೆ ನೀವು ಸೇರಿದ್ರೆ, ಒಂದು 2 ಡೇಸ್ ಮುಂಚೆನೆ ಸೇರಿದ್ರು ಸ್ಪರ್ಮ್ ಆಲ್ರೆಡಿ ಇರುತ್ತೆ. ಸೊ ಎಗ್ ಬಂದ ತಕ್ಷಣನೇ ಅದು ಫ್ಯೂಸ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಕೆಲವೊಂದ್ಸಲ ಎಗ್ ರಿಲೀಸ್ ಆಗಿರುತ್ತೆ, ವಿತಿನ್ 12 to 24 hours ನೀವು ಸೇರಿದಾಗ ಅಗೇನ್ ನಿಮ್ಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ರೆಗ್ಯುಲರ್ ಪೀರಿಯಡ್ಸ್ ಆಗೋರಿಗೆ ಆಯ್ತು. ಈಗ ನೀವು ಕೇಳ್ಬೋದು, ಓಕೆ ಮೇಡಮ್, ಈಗ ನಾವು ಒಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ ನಾವು ಏನ್ ಮಾಡ್ಬೇಕು ಅಂತ. ನೋಡಿ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಮೊದಲು ನಿಮ್ಗೆ ಯಾವ ಕಾರಣದಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಬೇಕು. ಕೆಲವೊಂದ್ಸಲ ಹಾರ್ಮೋನಲ್ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಬೇರೆದ್ ಯಾವ್ದಾದ್ರು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು. ಅದನ್ನ ನೀವು ಟ್ರೀಟ್ಮೆಂಟ್ ನ ತಗೊಳ್ಳಿ. ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ನೀವು ಚೆಕ್ ಮಾಡ್ಬೋದು. ನೀವು ಎಲ್ಲಾ ರೀತಿಯಂತ ಟ್ರೀಟ್ಮೆಂಟ್ ತಗೊಂಡು ಸಹ ನಿಮ್ಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅನ್ನೋದಾದ್ರೆ ನೀವು ಎವ್ರಿ ಒನ್ಸ್ ಇನ್ 3 ಡೇಸ್ ಸೇರೋದು ಒಳ್ಳೆಯದು. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಬಂದಂತಹ ಸ್ಪರ್ಮು ದೇಹದೊಳಗಡೆ, ಮಹಿಳೆಯರ ದೇಹದೊಳಗೆ ಒಂದು 3 to 5 ಡೇಸ್ ಇರುತ್ತೆ. ಸೊ ಆ ಕಾರಣಕ್ಕೆ ಓವ್ಯುಲೇಷನ್ ಯಾವ ಟೈಮಲ್ಲಿ ಆದ್ರೂ ಆಲ್ರೆಡಿ ಸ್ಪರ್ಮ್ ಇತ್ತು ಅನ್ನೋದಾದ್ರೆ ಅದು ಬೇಗನೆ ಫರ್ಟಿಲೈಸ್ ಆಗುತ್ತೆ ಆ ಕಾರಣಕ್ಕೆ. ಓಕೆನಾ? ಸೊ ಅಂಡ್ ಇದು ಅಲ್ಲದೇನೆ ನಮ್ಮ ಎಗ್ ಕ್ವಾಲಿಟಿ ಏನಿದೆ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಕಾಪಾಡಿಕೊಳ್ಳೋದನ್ನು ಸಹ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ದೇಹದ ತೂಕ ಜಾಸ್ತಿ ಇದೆ ಅನ್ನೋದಾದ್ರೆ ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಪ್ರಯತ್ನ ಪಡಬೇಕು. ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಯುಕ್ತ ಹೆಚ್ಚು ಇರತಕ್ಕಂಥ ಫುಡ್ ಏನಿದೆ ಅದನ್ನ ನೀವು ಆದಷ್ಟು ತಿನ್ನಬೇಕು. ಅಂದ್ರೆ ಕಿತ್ತಳೆ ಹಣ್ಣಾಗಿರ್ಬೋದು, ಮೋಸಂಬಿ ಹಣ್ಣಾಗಿರ್ಬೋದು, ಬೆಟ್ಟದ ನಲಿಕಾಯಿ, ಆಮ್ಲ ಏನಿದೆ ಅದನ್ನ ತಿನ್ಬೇಕು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಈ ರೀತಿಯಂತ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ವಾಲ್ನಟ್ಸ್ ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ಅದರಲ್ಲಿ ಗುಡ್ ಫ್ಯಾಟ್ ಸಿಗುತ್ತೆ. ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೇಟ್ ಆಗಿರ್ಬೋದು, ಟೊಮ್ಯಾಟೋಸು, ಈ ರೀತಿದ್ನ ಹೆಚ್ಚಾಗಿ ನೀವು ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡಬೇಕು. ಅಂಡ್ ಈಗ ನೀವು ಟ್ರೈ ಮಾಡ್ತಿದ್ದೀರಾ ಅನ್ನೋದಾದ್ರೆ ಫಿಸಿಕಲ್, ನಿಮ್ಮನ್ನ ನೀವೇನೆ ಆದಷ್ಟು ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಇಟ್ಕೋಬೇಕು. ಮಾರ್ನಿಂಗ್ ಒಂದು 20 ಮಿನಿಟ್ಸ್, ಈವ್ನಿಂಗ್ ಒಂದು 20 ಮಿನಿಟ್ಸ್ ಫಾಸ್ಟ್ ವಾಕಿಂಗ್ ಮಾಡ್ರಿ. ಮತ್ತೆ ಸೂರ್ಯ ನಮಸ್ಕಾರ ಮಾಡ್ಬೋದು ಮನೇಲೇನೆ. ಈಗ ಸುತ್ತಮುತ್ತ ಎಲ್ಲೂ ಜಾಗ ಇಲ್ಲ ವಾಕಿಂಗ್ ಮಾಡೋರ್ಗೆ, ಪಾರ್ಕ್ ಇಲ್ಲ ಅನ್ನೋದಾದ್ರೆ ಮನೆ ಟೆರೆಸ್ ಮೇಲೆನೆ ವಾಕ್ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು. ಮನೇಲೆ ಮಾಡ್ತಕ್ಕಂಥ ಹಲವಾರು ಎಕ್ಸರ್ಸೈಸಸ್ ಇರುತ್ತೆ, ನೀವು ಅದನ್ನಾದ್ರೂ ಮಾಡಬಹುದು ಅಲ್ವಾ. ಅಂಡ್ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಧೂಮಪಾನ ಮಾಡೋದು ಅಥವಾ ಮದ್ಯಪಾನ ಮಾಡೋ ಅಂತಕ್ಕಂಥ ಅಭ್ಯಾಸಗಳಿದೆ ಅಂದ್ರೆ ಅದನ್ನ ಆದಷ್ಟು ಬೇಗ ನೀವು ಸ್ಟಾಪ್ ಮಾಡ್ಬೇಕು. ಅದಲ್ಲದೆ ಆದಷ್ಟು ಸ್ಟ್ರೆಸ್ ಫ್ರೀ ಲೈಫ್, ಯಾವುದೇ ರೀತಿಯಂತ ಸ್ಟ್ರೆಸ್ ಆತಂಕಗಳು ಇಲ್ಲದೆ ಇರೋ ಹಂಗೇನೂ ಸಹ ನೀವು ನಿಮ್ಮನ್ನ ನೀವು ನೋಡ್ಕೋಬೇಕು. ಹಿಂಗೆ ನೋಡೋದಾದ್ರೆ ಪ್ರೆಗ್ನೆಂಟ್ ಆಗ್ಬೇಕು ಅದೇ ಒಂದು ಸ್ಟ್ರೆಸ್ ಅಲ್ಲಿ ಇರ್ತೀರಾ. ಸೊ ಆ ಸ್ಟ್ರೆಸ್ನು ಸಹ ಬಿಟ್ಬಿಟ್ಟು ನೀವು ಆರಾಮಾಗಿ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು. ಓಕೆನಾ?
ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಇದೆಲ್ಲದನ್ನು ಸಹ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿನೂ ಸಹ ಕೆಲವು ತಿಂಗಳು ಈ ರೀತಿಯಂತ ಓವ್ಯುಲೇಷನ್ ಟೈಮ್ ನ ಇಟ್ಕೊಂಡು ನೀವು ಟ್ರ್ಯಾಕ್ ಮಾಡಿನೂ ಸಹ ಆಗ್ತಾ ಇಲ್ಲ ಅನ್ನೋದಾದ್ರೆ ಆವಾಗ ನೀವು ಡೆಫಿನೆಟ್ ಆಗಿ ನಿಮ್ಮ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕು. ಯಾಕಂತಂದ್ರೆ ಬೇರೆ ಏನು ಕಾರಣ ಇದೆ, ಫಾರ್ ಎಕ್ಸಾಂಪಲ್ ಏನಾದರೂ ಟ್ಯೂಬ್ ಬ್ಲಾಕ್ ಇದೆಯಾ, ಅಥವಾ ಗರ್ಭಕೋಶದ ಒಳಗಡೆ ಏನಾದ್ರೂ ಸಮಸ್ಯೆ ಏನಿದೆಯಾ, ಅಥವಾ ನಿಮ್ಮ ಹಸ್ಬೆಂಡ್ ಸೆಮೆನಾಲಿಸಿಸ್ ಯಾವ್ದಾದ್ರೂ ಸಮಸ್ಯೆ ಏನಾದ್ರೂ ಇದೆಯಾ ಅನ್ನೋದನ್ನೆಲ್ಲ ನಾವು ನೋಡ್ಬೇಕಾಗಿ ಬರುತ್ತೆ ಆ ಕಾರಣಕ್ಕೆ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.